ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಪರಿ ಬೆಳಗ್ಗೆಯೇ ಸ್ಪೆಷಲ್ ಕ್ಲಾಸ್ ಎಂದು ಕಾಲೇಜ್ಗೆ ಓಡಿದ್ದಳು. ಬೇಗ ಕ್ಲಾಸ್ ಇದ್ದಾಗ ತಿಂಡಿ ಅಲ್ಲೇ ಮಾಡುವ ಅಭ್ಯಾಸ ಅವಳಿಗೆ. ಹೀಗಾಗಿ ಕಾಲೇಜಿನ ಬಳಿ ಬಂದ್ಬಿಟ್ಟಿದ್ಲು. ಆದ್ರೆ ಅವಳ ಕಣ್ಣಿಗೆ ವಿದ್ಯುತ್ ಕಾಣಿಸಿದ್ದ. ನೋಡಿಯೂ ನೋಡದ ಹಾಗೆ ಹೊರಟವಳನ್ನ ನೋಡಿ, ಪರಿ ಯಾಕಿಷ್ಟು ಹರಿ ಎಂದು ಅಡ್ಡ ಹಾಕಿದ್ದ. ನಿನ್ ಜೊತೆಗೆ ನನಗೇನು ಮಾತಿಲ್ಲ, ಸುಮ್ಮನೆ ಜಾಗ ಬಿಡು ಎಂದು ಮುಂದೆ ಹೋದ್ಲು. ಆಗ ಜೋರಾಗಿ ನಗುತ್ತಾ, ತಂಗಿ ಪರ ನಿಂತ ಅಣ್ಣನಿಗೆ ಮಣ್ಣು ಮುಕ್ಕಿಸಿದ ಮುದ್ದು ತಂಗಿ. ಈ ವಿಚಾರ ಕೋಪಿಷ್ಟ ಅಣ್ಣನಿಗೆ ತಿಳಿದ್ರೆ ಮನೆಯೊಂದು 100 ಬಾಗಿಲಾಗತ್ತೆ. ಆಗ್ಲಿನ ಪರಿ ಎಂದ. ತಕ್ಷಣ ಹೆದರುತ್ತಾ ಅವನ ಕಡೆ ನೋಡಿ, ಏನ್ ಹೇಳ್ತಾ ಇದ್ಯಾ ಎಂದಳು. ತಮ್ಮ ಅಣ್ಣನ ಮೇಲೆ ನನ್ನ ಅಕ್ಕನಿಗೆ ಮೆಹಂದಿ ಶಾಸ್ತ್ರದ ದಿವಸ ದೂರು ಕೊಟ್ಟಿದ್ದು ನೀನೇ ಅಂತ ನಂಗೆ ಗೊತ್ತಿಲ್ಲ ಅನ್ಕೊಂಡ. ಈಗ ಹೇಳು, ನನ್ನ ಜೊತೆಗೆ ಮಾತುಕತೆಗೆ ಬರ್ತೀಯ ಅಲ್ವಾ ಎಂದ. ಗಾಬರಿಯಾಗಿ ನಿಂತು ಬಿಟ್ಟಳು ಪರಿ. ಏನಾಯ್ತು ಪರಿ, ಇದೇನಪ್ಪ ಇವ್ನು ಹೀಗೆ ಹೇಳ್ತಾ ಇದ್ದಾನೆ ಅಂತ ಶಾಕ್ ಆಯ್ತಾ ಎನ್ನುತ್ತಾ ಅವಳ ಸುತ್ತ ಹೆಜ್ಜೆಯಾಗಲು ಆರಂಭಿಸಿದ. ಅವಳ ಕಣ್ಣಲ್ಲಿ ನೀರು. ಎಷ್ಟೊಂದು ಕೇರ್ ಮಾಡೋ ಅಣ್ಣನಿಗೆ ಮೋಸ ಮಾಡ್ಬಿಟ್ಯಲ್ಲ ಪರಿ. ಈಗ ಹೇಳು, ಈ ವಿಚಾರನ ನಿನ್ನ ಪ್ರೀತಿಯ ಮುದ್ದು ಅಣ್ಣನಿಗೆ ಹೇಳ್ಬೇಕೋ ಬೇಡ್ವೋ ಎಂದು ಹೆದರಿಸಿದ. ಪ್ಲೀಸ್ ವಿದ್ಯುತ್, ಅಣ್ಣನಿಗೆ ವಿಚಾರ ಹೇಳ್ಬೇಡ ಪ್ಲೀಸ್ ಎಂದು ಕೈ ಮುಗಿದು ಕೇಳ್ಕೊಂಡ್ಲು. ನಾನು ಹೇಳೋ ಹಾಗಿದ್ರೆ ನೆನ್ನೆನೆ ಹೇಳ್ತಿದ್ದೆ, ಇಲ್ಲಿ ತನಕ ಕಾಯ್ತಿರ್ಲಿಲ್ಲ. ಪಾಪ ಅಲ್ವಾ ನೀನು, ಅದಕ್ಕೆ ಯಾಕೆ ಆ ರೀತಿ ಹೇಳಿದ್ಯೋ ಏನೋ ಅಂತ ವಿಚಾರಿಸಿ ಹೇಳೋಣ ಅಂತ ಸುಮ್ಮನೆ ಆದೆ ಎಂದವನು ಅವಳ ಮೊಗವನ್ನೇ ಗುರಾಯಿಸುತ್ತಾ, ಅದಲ್ಲದೆ ನಿಮ್ಮಣ್ಣ ನಂಗೆ ಮಾಡಿರೋ ಅವಮಾನ ಏನು ಮರೆಯೋ ಅಂತದ್ದ. ದೊಡ್ಡ ಯುವರಾಣಿ ಥರ ಅಣ್ಣನನ್ನ ಕರ್ಕೊಂಡು ಬಂದು ನನಗೆ ಅವಮಾನ ಮಾಡಿದ್ದಲ್ದೆ ಕಾಲೇಜಿಂದ ಈಚೆ ಹಾಕಿಸ್ತೀಯ, ಎಲ್ಲೂ ಕೆಲಸ ಸಿಗದ ಹಾಗೆ ಶಿಕ್ಷೆ ಕೊಡಿಸ್ತೀಯ. ಈಗಿದೆ ನಿನಗೂ ನಿಮ್ಮಣ್ಣನಿಗೂ ಎಂದು ಹಲ್ಲು ಮಸೆದ. ವಿದ್ಯುತ್, ನೀನು ಮಾಡಿದ ತಪ್ಪು, ಅದಕ್ಕೆ ಅಣ್ಣ ಶಿಕ್ಷೆ ಕೊಟ್ಟ. ಅದು ಬಿಟ್ಟು ಅವನಿಗೆ ಬೇರೆ ಉದ್ದೇಶ ಇರಲಿಲ್ಲ. ನೀನು ಸುಮ್ಮನೆ ಅಣ್ಣನನ್ನು ತಪ್ಪು ತಿಳಿದಿದ್ಯಾ. ನೋಡು, ಅಣ್ಣನ ಬಳಿ ಹೋಗಿ ತಪ್ಪಾಯಿತು ಅಂತ ಕೇಳಿ ಕೆಲಸ ಕೇಳು, ಅಣ್ಣ ಹೆಲ್ಪ್ ಮಾಡ್ತಾನೆ ಎಂದು ಬುದ್ಧಿ ಹೇಳಲು ಶುರು ಮಾಡಿದ್ಲು. ಸಾಕು ನಿಲ್ಸೆ, ನಮ್ಮ ಅಕ್ಕನ ಹಾಗೆ ಪ್ರವಚನ ಶುರು ಮಾಡಬೇಡ. ಅವನ ಹತ್ರ ಸಾರಿ ಕೇಳೋ ಹಾಗಿದ್ರೆ ಯಾವತ್ತೋ ಕೇಳ್ತಿದ್ದೆ, ಇಲ್ಲಿ ತನಕ ಕಾಯಬೇಕಿರಲಿಲ್ಲ. ನನಗೆ ಈಗ ಕೆಲಸ ಅಲ್ಲ, ನಿಮ್ಮ ಕೋಪಿಷ್ಟ ಅಣ್ಣನಿಗೆ ಅವಮಾನ ಮಾಡೋದು ಮುಖ್ಯ. ಅವನ ಮುಂದೆ ಕೆಲಸ ಗಿಟ್ಟಿಸ್ಕೊಂಡು ಗೆದ್ದೆ ಅಂತ ಬೀಗೋದು ಮುಖ್ಯ. ನಿನ್ನಿಟ್ಕೊಂಡು ಆಟ ಆಡೋಣ ಅಂತ ಬೇರೆ ಪ್ಲ್ಯಾನ್ ಮಾಡಿದ್ದೆ, ಆದರೆ ಎಲ್ಲ ಇಕ್ಕುಟ್ಟೋಯ್ತು. ದಾರಿ ಮುಚ್ಚೋಯ್ತು ಅಂತ ಚಿಂತೆಯಲ್ಲಿರೋವಾಗ ಹೊಸ ದಾರಿ ಕೈ ಬಿಸಿ ಕರೀತು, ಅದೇ ನೀನು ಎಂದು ಬೆರಳು ತೋರಿಸಿದ ಅವಳೆಡೆಗೆ. ನಾನಾ ಎಂದು ಆಶ್ಚರ್ಯದಿಂದ ನೋಡಿದ್ಲು ಪರಿ. ನೀನೆ ಎಂದವನು. ಈಗ ನನ್ನ ಬಿಲ್ಲು ಬಾಣ ಗುರಿ 3 ನೀನೆ ಎಂದು ಅಲ್ಲೇ ಒಂದು ಬೈಕ್ಗೆ ಹೊರಗೆ ನಿಂತ. ನಾನು ಹೇಗೆ ನಿನಗೆ ದಾರಿ ಆದೆ ಎಂದು ಮುಗ್ಧ ನೋಟ ಬೀರಿ ಕೇಳಿದಾಗ, ಹೇಗೆ ಅಂದರೆ ಈಗ ನೀನು ನಾನು ಕುಣಿಸೋ ಕೈಗೊಂಬೆ ಆದೆ ಅಲ್ವಾ, ಹಾಗೆ ಎಂದು ನಕ್ಕನು. ಅಂದರೆ ಇದನ್ನಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಎಂದಳು. ಹೌದು ಪರಿಣಯ ಎಂದು ಅವಳ ಬಳಿ ಬಂದು, ನಾನು ನನ್ನ ಕೆಲಸ ಸಾಧಿಸಿಕೊಳ್ಳೋಕೆ ಈಗ ನೀನೇ ಮುಖ್ಯ ದಾರಿ ಎಂದ. ಪ್ಲೀಸ್ ವಿದ್ಯುತ್, ಈಗಲೇ ಅಣ್ಣನಿಗೆ ಮೋಸ ಮಾಡಿದೆ ಅಂತ ನರಳಾಡ್ತಿದ್ದೀನಿ. ಮನೇಲಿರೋಕ್ಕಾಗದೆ ಕಾಲೇಜಿಗೆ ಬೇಗ ಬಂದಿದ್ದೀನಿ. ಪ್ಲೀಸ್ ನನ್ನ ಪಾಡಿಗೆ ಬಿಡು ಎಂದು ಕಾಲೇಜಿನತ್ತ ಹೋಗಬೇಕು ಅವಳು ಕೈ ಹಿಡಿದು ತನ್ನ ಬಳಿಗೆ ಎಳೆದುಕೊಂಡಿದ್ದ. ಇದುವರೆಗೂ ಯಾರೊಬ್ಬ ಹುಡುಗ ಅವಳನ್ನು ಮುಟ್ಟುವ ಸಾಹಸವೇ ಮಾಡೇ ಇರಲಿಲ್ಲ. ಏನು ಮಾಡ್ತಿದ್ಯಾ, ಕೈ ಬಿಡು ಎಂದು ಬಿಡಿಸಿಕೊಳ್ಳಲು ನೋಡಿದಾಗ, ನಾನು ಹೇಳಿದಾಗೆ ನೀನು ಮಾಡಲೇಬೇಕು ಬರಿ, ಇಲ್ಲ ನಾನು ಎಲ್ಲ ವಿಚಾರ ನಿನ್ನ ಅಣ್ಣನಿಗೆ ಈಗಲೇ ಹೇಳ್ತೀನಿ. ಆಮೇಲೆ ನೀನು ಶಾಶ್ವತವಾಗಿ ಅವನಿಂದ ದೂರ ಇರಬೇಕು. ಮೊದಲೇ ನಿಮ್ಮಣ್ಣ ನಿಮ್ಮನ್ನೆಲ್ಲ ಕಂಡು ಉರ್ದೋಗ್ತಾನೆ. ಇನ್ನೂ ಈ ಥರ ಫಿಟ್ಟಿಂಗ್ ಇಟ್ಟಿದ್ಯಾ ಅಂದರೆ ಬಿಡ್ತಾನಾ ಎಂದು ಹೆದರಿಸಿದಾಗ, ಪ್ಲೀಸ್ ನನ್ನ ಬಿಡು ವಿದ್ಯುತ್, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ಪ್ಲೀಸ್ ಎಂದು ಅಳುತ್ತಾ ಕೇಳ್ಕೊಂಡ್ಳು. ನಾನು ಹೇಳ್ದಂತೆ ಒಂದು ಸಣ್ಣ ಹೆಲ್ಪ್ ಮಾಡು, ಆಮೇಲೆ ಬಿಟ್ಬಿಡ್ತೀನಿ ಎಂದ. ಬೇರೆ ದಾರಿ ಕಾಣದೆ ಏನು ಎಂದು ಕೇಳ್ತಾಳೆ ಪರಿ. ಹಾಗ್ಬಾ ದಾರಿಗೆ ಎಂದವನು. ನಡಿ, ಕಾಫಿ ಕುಡಿತಾ ಮಾತಾಡೋಣ ಎಂದು ಕೆಫೆ ಕಡೆಗೆ ನಡೆದ. ಬೇರೆ ದಾರಿ ಕಾಣದೆ ಹಿಂಬಾಲಿಸಿದ್ಲು. ಸಿಂಹಾದ್ರಿ ಮನೆಯಲ್ಲಿ ಪಲಾವ್ ಮಾಡಿದ್ಲು ಸಿರಿ. ಅದರ ಘಮ ಸ್ವಾದಿಷ್ಟಕರವಾಗಿತ್ತು. ಹಾಗೆ ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪ ಬೆರೆಸಿ ಪಾಯಸ ಮಾಡಿದ್ಲು. ಅವಳಷ್ಟೇ ಸಿಹಿಯಾಗಿತ್ತು.
ಏನೇ ಆಲ್ಕೋವಾ, ಅಡುಗೆ ಘಮಕ್ಕೆ ಹಸಿವು ಹೆಚ್ಚಾಗ್ತಿದೆ, ಮುಗೀತಾ ಎಂದು ಅಜ್ಜಿ ಅಡುಗೆ ಮನೆಗೆ ಬಂದಾಗ, ಹೌದು ಅಜ್ಜಿ, ಆಯಿತು ಎಂದಳು. ನಾನು ಹೋಗಿ ಎಲ್ರೂ ತಿಂಡಿ ಕರೆದು ಬರ್ತೀನಿ ಎಂದು ಅಜ್ಜಿ ಹೇಳುವಾಗ, ಇಲ್ಲ ಅಜ್ಜಿ, ನಾನು ಹೋಗ್ತೀನಿ ಎಂದು ವರ್ಷ ಹೋಗಿ ಎಲ್ಲರನ್ನೂ ತಿಂಡಿಗೆ ಕರೆದು ಬಂದಳು. ಎಂದಿನಂತೆ ಧೀರೇಂದ್ರ, ಗಿರಿಜಾ, ವರುಣ್ ಹಾಗೂ ಕ್ಯೂಟಿ ತಿಂಡಿ ಟೇಬಲ್ ಬಳಿ ಕೂತರು. ವಿರಾಜ್ ಮನೆಯಲ್ಲಿ ತಿಂಡಿ ಮಾಡೋದೇ ಕಡಿಮೆ, ಇವರೊಟ್ಟಿಗಂತೂ ಸಾಧ್ಯವೇ ಇಲ್ಲ. ವರುಣ್ ಕ್ಯೂಟಿನ ಟೇಬಲ್ ಮೇಲೆ ಕೂರಿಸಿ ತಾನು ಚೇರ್ ಮೇಲೆ ಕುಳಿತ. ಅವನು ಅವಳಿಗೆ ತಿಂಡಿ ಮಾಡಿಸುವಾಗೆಲ್ಲ ಹಾಗೆ ಕೂರಿಸ್ಕೊಂಡು ತಿನ್ನಿಸೋದು. ಅದಾಗಲೇ ಸಿರಿ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟಿದ್ಲು. ಧೀರೇಂದ್ರರವರಿಗೆ ಸಿಟ್ಟಿರೋದು ತಿಳಿದು ಬಡಿಸಲು ಆಲೋಚಿಸುವಾಗ ವರ್ಷ ತಾನೇ ಕೈಯಾರೆ ಬಡಿಸಿದ್ಲು. ಅಜ್ಜಿ ಕೂಡ ಕೂತು ತಿನ್ನಲು ಆರಂಭಿಸಿದ್ರು. ಸಿರಿ ಇಷ್ಟಪಡ್ತಾರೋ ಇಲ್ವೋ ಅಂತ ಕಾದು ನೋಡ್ತಿದ್ಲು. ಅಜ್ಜಿ ತಟ್ಟೆಗೆ ಕೈ ಮುಗಿದು ತಿಂಡಿ ಶುರು ಮಾಡಿದ್ರು. ಒಂದು ತುತ್ತು ನಾಲಿಗೆ ಮೇಲಿಟ್ಟವರು, ಅದ್ಭುತ ಮಗಳೇ ಎಂದರು. ಸಿರಿಗೆ ತಕ್ಷಣ ಸಂತೋಷವಾಯಿತು. ಹಾಗೆ ವರುಣ್ ತಿಂದವನು, ವಾವ್, ಟೇಸ್ಟಿ, ಸೋ ಟೇಸ್ಟಿ ಎಂದ. ಅವನಿಗೆ ಗೊತ್ತಿಲ್ಲ ಅದು ವರ್ಷ ಮಾಡಿಲ್ಲ ಎಂದು. ಮಗಳಿಗೆ ತಿನ್ನಿಸಿ, ಹೇಗಿದೆ ಕ್ಯೂಟಿ ಎಂದು ಕೇಳಿದ. ಅವಳಂತೂ ಕೈ ಸನ್ನೆ ಮಾಡಿ, ಸೂಪರ್ ಆಗಿದೆ ಪಾಪ ಎಂದು ಚಪ್ಪರಿಸಿಕೊಂಡು ತಿಂದ್ಲು. ಸಿರಿ ಮೊಗವಂತೂ ತಾವರೆಯ ಹಾಗೆ ಅರಳುತ್ತಿದೆ. ನಂತರ ಧೀರೇಂದ್ರ ಹಾಗೂ ಗಿರಿಜಾ ತಿಂದವರು ಏನೂ ಹೇಳಿಲ್ಲ. ಆದರೆ ಅವರ ನಾಲಿಗೆ ಮಾತ್ರ ಮೆಚ್ಚುಗೆ ಹೇಳಿತ್ತು ಮನಸ್ಸಲ್ಲೇ. ಸಿರಿ ಅವರ ಬಾಯಿಂದ ಏನಾದರೂ ಹೇಳ್ತಾರಾ ಅಂತ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ಲು. ಅಡುಗೆ ಮಾಡಿದವ್ರಿಗೆ ತಿಂದವರು ಮೆಚ್ಚುಗೆ ಕೊಟ್ಟಾಗ ಆಗೋ ಖುಷಿ ಬಾಯಿ ಮಾತಲ್ಲಿ ಹೇಳೋಕ್ಕಾಗತ್ತಾ? ವರ್ಷ ಅವರ ಉತ್ತರಕ್ಕಾಗಿಯೇ ಕಾದಿದ್ಲೇನೋ. ಅವರೇನು ಹೇಳದೇ ಇದ್ದಾಗ, ಅಪ್ಪ ತಿಂಡಿ ಹೇಗಿದೆ, ಎಲ್ಲ ಮಾಡಿದ್ದು ಸಿರಿನೇ ಎಂದಳು ಖುಷಿಯಲ್ಲಿ. ತಕ್ಷಣ ಕೈಯಲ್ಲಿದ್ದ ತುತ್ತನ್ನು ಕೆಳಗಿಳಿಸಿದ ಧೀರೇಂದ್ರ, ಯಾಕಮ್ಮ ವರ್ಷ, ನಿನಗೆ ತಿಂಡಿ ಮಾಡೋಕ್ಕೂ ಕಷ್ಟ ಆಯ್ತೇನಮ್ಮ ಎಂದು ಕೇಳಿದ್ರು. ಸಿರಿಗೆ ಬಹಳ ನೋವಾಯಿತು. ಇಷ್ಟು ಹೊತ್ತು ತಿನ್ನುತ್ತಿದ್ದ ಮಾವನ ನೋಡಿ ನಗು ಮೊಗದಲ್ಲಿದ್ಲು. ಅವರ ಈ ಪ್ರಶ್ನೆ ಕೇಳಿ ಕಣ್ತುಂಬಿಕೊಂಡ್ಲು. ಇಲ್ಲ ಮಾವ, ಅದು ಸಿರಿ ಮೊದಲನೇ ದಿನ ಅಂತ ಎಂದು ವರ್ಷ ಹೇಳೋ ಮುಂಚೆಯೇ, ದಯವಿಟ್ಟು ಈ ಮನೆ ಸೊಸೆಯಾಗಿ ಅಡುಗೆ ನೀನು ಮಾಡೋ ಹಾಗಿದ್ರೆ ಮಾಡಮ್ಮ, ಇಲ್ವಾದರೆ ಕೆಲಸದವ್ರಿಗೆ ಹೇಳು. ಯಾವುದೋ ಬಟ್ಟೆ ದಾರ ಹಿಡಿದು ತಾಳಿ ಅಂತ ಗೂಬೆ ಕೂರಿಸಿ ಮನೆಗೆ ಸೇರಿರೋ ವ್ಯಕ್ತಿಗಳ ಕೈಯಿಂದ ನನಗೇನು ಬೇಡ ಎಂದರು. ಸಿರಿಗೆ ದುಃಖ ತುಂಬಿ ಬಂತು. ತೀರು, ಯಾಕೋ ಹಾಗೆ ಮಾತಾಡ್ತಿದ್ಯಾ, ಅವಳಿ ಮನೆ ಸೊಸೆನೇ ಎಂದ ಅಜ್ಜಿ ಮಾತಿಗೆ, ಅಮ್ಮ ನಿಮಗೆ ಹಾಗನ್ನಿಸ್ಬೋದು, ನನಗಲ್ಲ. ಅಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ಬಾಯಿಗೆ ಬಂದಿದ್ದು ಮಾತಾಡಿ ನಂತರ ಯಾವುದೋ ಕರ್ಚೀಫ್ ಕಟ್ಟಿಸ್ಕೊಂಡು ತಾಳಿ ಅನ್ನೋದಾದರೆ ಪವಿತ್ರವಾದ ತಾಳಿಗೆ ಏನು ಬೆಲೆ? ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ಆಸ್ಪತ್ರೆಯಲ್ಲಿ ಬಾಯಿಗೆ ಬಂದಿದ್ದು ಹೇಳಿ ಅವಮಾನ ಮಾಡಿ ಈ ಮದುವೆ ಒಪ್ಪಿಗೆ ಇದೆ ಅಂತ ಹೇಳಿದ್ದು ಯಾರಮ್ಮ? ಮದುವೆ ಒಪ್ಪಿಗೆ ಇದ್ದವರು ಅಷ್ಟು ಹಾರಾಟ ನಡೆಸುವಂಥದ್ದೇನಿತ್ತು? ಎಷ್ಟು ಕಾಲ್ಸ್, ಎಷ್ಟು ಮೆಸೇಜಸ್ ಬರ್ತಿದೆ ಗೊತ್ತಾ ನಮಗೆ? ಎಲ್ಲರೂ ಆಗ ನಿಮ್ಮ ಮಗ ಸನಾನ ಮದುವೆ ಆಗ್ತೀನಿ ಅಂದ, ನಂತರ ಸನಾ ಧನುಷ್ ಮದುವೆ ಅಂದರು, ಆಮೇಲೆ ನಿಮ್ಮ ಮಗ ಸಿರಿ ಮದುವೆ ಅಂದರು, ಈಗೇನು ಮದುವೆ ಮನೆ ಬಿಟ್ಟು ಆಸ್ಪತ್ರೆಯಲ್ಲಿ ಮದುವೆ ಆದನಂತೆ, ಅದು ಯಾವುದೋ ಕರ್ಚೀಫ್ನ ಕಟ್ಟಿ ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳಬೇಕು? ಈ ರೀತಿ ದಾರ, ಕರ್ಚೀಫ್, ಬಟ್ಟೆ ಮತ್ತು ಮಗದೊಂದನ್ನು ಕಟ್ಟಿಸ್ಕೊಂಡು ಮದುವೆ ಅಂದರೆ ಅದನ್ನು ಒಪ್ಪಿ ಈ ಮನೆ ಸೊಸೆ ಅಂತ ಗೌರವ ಕೊಡಬೇಕಾ? ಈ ಮನೆಯಲ್ಲಿ ಈ ಹುಡುಗಿ ನನ್ನ ದೃಷ್ಟಿಯಲ್ಲಿ ಈಗಲೂ ಮನೆಗೆ ಬಂದು ಹೋಗೋ ಅಪರಿಚಿತೆ. ನನ್ನ ಪ್ರಕಾರ ಇದು ಮದುವೆನೇ ಅಲ್ಲ, ಇವಳು ನಮ್ಮ ಮನೆ ಸೊಸೆನೇ ಅಲ್ಲ, ಯಾವತ್ತಿಗೂ ಆಗೋದೂ ಇಲ್ಲ. ಈ ಮನೆಗೆ ಸೊಸೆಯಾಗೋ ಯೋಗ್ಯತೆ ಇಲ್ಲದವರಿಗೆ ಇಲ್ಲಿನವರ ಸೇವೆ ಮಾಡೋ ಯೋಗ್ಯತೆ ಕೂಡ ಇರೋದಿಲ್ಲ ಎಂದವರ ಮಾತು ಪೂರ್ತಿಯಾಗುವ ಮುನ್ನವೇ ಯಾರೋ ಚಪ್ಪಾಳೆ ತಟ್ಟುವುದು ಕೇಳಿ ಬಂತು. ಇವರ ಮಾತುಗಳು ಕೇಳ್ತಾ ಸಿರಿ ಕಣ್ಣಿಂದ ಮುತ್ತುಗಳು ಅದಾಗ್ಲೇ ಉದುರುತ್ತಿದ್ವು. ಆ ಚಪ್ಪಾಳೆ ಕಡೆಗೆ ನೋಡಿದಾಗ್ಲೇ ಎಲ್ರಿಗೂ ವಿರಾಜ್ ಮಾತುಕತೆ ಕೇಳಿಸಿಕೊಂಡು ಬಂದಿರೋದು ತಿಳಿದದ್ದು. ಮೆಟ್ಟಿಲಿಳಿಯುತ್ತಾ ಚಪ್ಪಾಳೆ ತಟ್ಟುತ್ತಾ ಬಂದವನು ಮಾತು ಶುರು ಮಾಡೋ ಮುನ್ನವೇ ಹೆಂಡತಿ ಬಳಿ ಬಂದ. ತನ್ನ ಚಿಕ್ಕು ಚಪ್ಪಾಳೆ ತಟ್ಟೋದು ನೋಡಿ ಕ್ಯೂಟಿ ಕೂಡ ಚಪ್ಪಾಳೆ ತಟ್ಟಿದ್ಲು. ಸುಮ್ಮನಿರು ಕ್ಯೂಟಿ ಎಂದು ವರುಣ್ ಸುಮ್ಮನಿರಿಸಿದ್ರು ಅವಳು ಚಪ್ಪಾಳೆ ತಟ್ಟೋದು ಬಿಡಲಿಲ್ಲ. ಅವಳಿಗೇನು ಗೊತ್ತು ಏನು ನಡೀತಿದೆ ಅಂತ. ಸಿರಿ ತಲೆ ತಗ್ಸಿ ನಿಂತಿದ್ಲು. ಎಷ್ಟೇ ಕಣ್ಣು ಒರೆಸ್ಕೊಂಡ್ರೂ ಅವಳ ಅಳು ನಿಲ್ತಿಲ್ಲ. ವಿರಾಜ್ಗೆ ಸಿರಿನ ಯಾರೇ ಅವಮಾನ ಮಾಡಿದ್ರೂ ಕೊಂಚವೂ ಹಿಡಿಸಲ್ಲ. ಈಗಲೂ ಕೂಡ ಎಲ್ಲರನ್ನೂ ನೋಡಿ ಭಯಂಕರ ಕೋಪ ಬಂತು. ಅವರ ಅಪ್ಪನ ಕಡೆ ನೋಡಿ, ಹಾಗೆ ಹೆಂಡತಿ ಕೊಳಲಿದ್ದ ತಾಳಿ ನೋಡಿ, ಈ ರೀತಿ ದಾರ, ಕರ್ಚೀಫ್, ಬಟ್ಟೆ ಮತ್ತು ಮಗದೊಂದನ್ನು ಕಟ್ಟಿಸ್ಕೊಂಡು ಮದುವೆ ಆದರೆ ಅದು ಮದುವೆ ಆಗಲ್ವಂತೆ. ಮನೆ ಸೊಸೆ ಅಂತ ಗೌರವ ಕೊಡಲ್ವಂತೆ. ಮನೆಯವರ ಪ್ರಕಾರ ಇದು ಮದುವೆನೇ ಅಲ್ವಂತೆ. ಇವಳು ಈ ಮನೆ ಸೊಸೆನೇ ಅಲ್ಲಂತೆ, ಯಾವತ್ತಿಗೂ ಆಗೋದು ಇಲ್ವಂತೆ ಎಂದವನು ವ್ಯಂಗ್ಯವಾಗಿ ನಗುತ್ತಾ ಅವರಪ್ಪನ ಕಡೆ ಕಿಂಗಣ್ಣು ಮಾಡಿ, ಹಾಗಾದರೆ ಮದುವೆ ಅಂದರೆ ಏನಂತೆ? ಸ್ವಲ್ಪ ಬಿಡಿಸಿ ಹೇಳ್ತೀರಾ ಧೀರೇಂದ್ರ ಸಿಂಹಾದ್ರಿ ಅವರೇ
ಎಂದು ಎಷ್ಟೋ ವರ್ಷಗಳ ನಂತರ ಮೊದಲ ಬಾರಿ ಅಪ್ಪನ ಕಡೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರಶ್ನಿಸಿದ್ದ ವಿರಾಜ್. ಅವರೇನೂ ಹೇಳಿಲ್ಲ. ಆದರೆ ಸಿರಿಗೆ ಭಯವಾಯಿತು. ಈ ಹಿಂದೆ ವಿರಾಜ್ ಅವಳಿಗೆ ಅವಮಾನವಾದ ಜಾಗದಲ್ಲಿ ಹೇಗೆಲ್ಲ ವರ್ತಿಸಿದ್ದಾನೆಂದು ಗೊತ್ತಿತ್ತಲ್ವಾ. ಬೇರೆಯವರಾದರೆ ಹೊರಗಿನವರು ಅನ್ಬೋದು. ಈಗ ಅವಮಾನ ಮಾಡಿದ್ದು ಮನೆಯವರು. ವಿರಾಜ್ಗೆ ಮನೆಯವರು ಹೊರಗಿನವರು ಅಂತ ಭೇದವೇ ಇಲ್ಲ. ಅಪ್ಪಿತಪ್ಪಿ ಜಗಳ ಮಾಡಿ ಮನೆಯವರು ಮನೆ ಬಿಟ್ಟು ದೂರ ಆಗೋ ಹಾಗಾದ್ರೆ ಎಂಬ ದಿಗಿಲಾಯಿತು. ವಿರಾಜ್ ಸರ್, ಬಿಡಿ, ನಾನು ಮಾಡಿರೋ ಅಡುಗೆ ಅವರು ಇಷ್ಟಪಟ್ಟಿಲ್ಲ ಅಂದಮೇಲೆ ಬಲವಂತ ಯಾಕೆ ಎಂದು ಅವನ ಕೋಪ ತಣ್ಣಗಾಗಿಸಲು ನೋಡಿದ್ಲು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಯಾವನಿಗೆ ಕಿವಿಯಲ್ಲಿ ಕಾಲಿಫ್ಲವರ್ ಇಡ್ತಿದ್ಯಾ? ನಾನೇನು ಏನು ಗೊತ್ತಾಗದೆ ಚಪ್ಪಾಳೆ ತಟ್ಟಿದ್ಯಲ್ಲ ಪಿಳ್ಳ ಪಿಶಾಚಿ ಅಂದ್ಕೊಂಡ? ನೀನಿಡೋ ಹೂವಿಗೆ ಪೋಸ್ ಕೊಡೋಕೆ ಬುದ್ಧಿ ಇರೋ ವಿರಾಜ್ ಸಿಂಹಾದ್ರಿ ನಿನ್ನ ಗಂಡ. ಇಲ್ಲಿ ಬರೀ ತಿಂಡಿ ವಿಚಾರಕ್ಕೆ ನಿನ್ನ ದೂಷಿಸಿಲ್ಲ ಯಾರು. ತಮಗೆ ಇಲ್ಲಿ ಯಾವ ಹಕ್ಕಿಲ್ಲ ಅಂತ ಉಗಿತಿದ್ದಾರೆ. ನಿನಗೆ ಉಗಿಸ್ಕೊಂಡು ಅಭ್ಯಾಸ ಇರ್ಬೋದು, ಆದರೆ ಇನ್ಮೇಲೆ ಆ ಕೆಟ್ಟ ಅಭ್ಯಾಸನ ಬಿಟ್ಬಿಡು. ಈಗ ನೀನು ಮಿಸ್ಸಸ್ ವಿರಾಜ್ ಸಿಂಹಾದ್ರಿ. ನಮ್ಮನ್ನು ನೋಡಿ ಬೊಗಳೋರ ವಾಯ್ಸ್ ಕೂಡ ಮ್ಯೂಟ್ ಮಾಡಿಸೋದು ಕಲ್ತ್ಕೋಬೇಕು ಎಂದು ಎಚ್ಚರಿಸಿ ಅವ್ರ ಕಡೆ ನೋಡಿದ. ವಿರಾಜ್, ದೊಡ್ಡೋರು ಅನ್ನೋ ಮರ್ಯಾದೆ ಇರಲಿ ಎಂದ ವರುಣ್. ಅದು ನೀನಿಟ್ಕೊಳ್ಳಪ್ಪ ಸಾಕು ಎಂದು ಅಣ್ಣನ ಬಾಯಿ ಮುಚ್ಚಿಸಿ ಅಪ್ಪನ ಮುಂದೆ ಬಂದು, ಅಲ್ಲೊಂದು ಸ್ಮಾಲ್ ಡೌಟ್ ಇದೆ. ಮದುವೆ ಅಂದರೆ ಏನು? ಗಂಡ ಹೆಂಡತಿ ಅಂದರೆ ಯಾರು? ನಾನೇನೋ ತಾಳಿ ಸಿಗದೆ ನನ್ನ ಸ್ಟೈಲ್ನಲ್ಲೇ ಮದುವೆ ಆದೆ. ಅದು ಮದುವೆ ಅಲ್ಲ. ಓಕೆ, ಹಾಗಾದರೆ ಹೆಂಡತಿ ಫ್ರೆಂಡ್ ಅಂತ ಮನೆಗೆ ಸೇರಿ ಹೆಂಡತಿ ಗಂಡನನ್ನೇ ಬುಟ್ಟಿಗೆ ಹಾಕ್ಕೊಂಡು ಸಂಸಾರ ಮಾಡೋದು ಸರಿನಾ ಎಂದು ಪ್ರಶ್ನೆ ಮಾಡಿದಾಗ ಗಿರಿಜಾ ಮುಖ ಸಣ್ಣದಾಯಿತು. ಧೀರೇಂದ್ರಗೆ ಕೋಪ ಬಂತು. ಅಟ್ಲೀಸ್ಟ್ ನನ್ನ ಹೆಂಡತಿ ಕತ್ತಿಗೆ ಯಾವುದೋ ರೂಪದಲ್ಲಿ ತಾಳಿ ಅಂತ ಬಿದ್ದಿದೆ. ಕೆಲವರು ಖಾಲಿ ಕೋಳಲ್ಲಿ ಬಂದು ಇನ್ನೊಬ್ಬರ ತಾಳಿ ಕಿಟ್ಕೊಂಡು ಸಂಸಾರಿ ಆಗ್ತಾರಲ್ಲ, ಅದು ತಪ್ಪಲ್ವಾ ಎಂದು ಹುಬ್ಬು ಹಾರಿಸಿ ಅಪ್ಪನನ್ನು ಗುರಾಯಿಸುತ್ತಾ ಕೇಳಿದ. ಮನೆ ಒಡತಿ ಜಾಗಕ್ಕೆ ಸ್ಕೆಚ್ ಹಾಕೋಕೆ ಬರೋ ಹೆಣ್ಣಿಗೆ ಮನೆ ಸೊಸೆ ಆಗೋ ಹಕ್ಕಿದ್ಯಾ ಹಾಗಾದ್ರೆ ಎಂದು ಗಿರಿಜಾ ಕಡೆ ನೋಡ್ತಾ ಕೇಳಿದ. ಮನೆಯವರನ್ನ ದೂರ ಮಾಡಿ ಮನಸ್ಸುಗಳನ್ನ ಮುರಿಯೋ ಮನಸ್ಥಿತಿ ಇರೋರಿಗೆ ಸಿಂಹಾದ್ರಿ ಮನೆಯ ಸೊಸೆ ಆಗೋ ಹಕ್ಕಿದ್ಯಾ ಹಾಗಾದ್ರೆ ಎಂದು ಜೋರಾಗಿ ಆವಾಜ್ ಹಾಕಿದಾಗ ಅವರಿಬ್ರು ಏನೊಂದು ಹೇಳದೆ ಸುಮ್ಮನೆ ನಿಂತಿದ್ರು. ಏನಂದ್ರೆ ನೀವು? ಅವಳಿಗೆ ಮನೆ ಸೊಸೆ ಆಗೋ ಯೋಗ್ಯತೆ ಇಲ್ಲ ಅಂತನಾ? ಹಾಗಾದರೆ ಯಾರ್ದೋ ಮಕ್ಕಳಿಗೆ ತಾಯಿಯಾಗೋ ನೆಪ ಕೊಟ್ಟವ್ರಿಗೆ ಮಾತ್ರ ಇರೋದ ಯೋಗ್ಯತೆ ಎಂದು ಮತ್ತಷ್ಟು ಚುಚ್ಚಿ ಮಾತಾಡಿದ. ವಿರಾಜ್ ಎಂದು ಧೀರೇಂದ್ರ ಕೂಡ ಕೋಪಗೊಂಡಾಗ, ಕೋಪ ಬರ್ತಿದ್ಯಾ? ನಿಮಗೆ ನಿಮ್ಮ ಸೊಟ್ಟಿಗಿರೋ ಹೆಂಡತಿ ವಿಚಾರ ತೆಗೆದ್ರೆ ಕೋಪ ಬರುತ್ತೆ. ಇನ್ನು ನೆಟ್ಟಿಗಿರೋ ನನ್ನ ಸಂಸ್ಕಾರಿ ಹೆಂಡತಿಗೆ ಬಾಯಿಗೆ ಬಂದಂಗೆ ಅಂದರೆ ನನಗೆ ಹಿಂಗಾಗಬೇಡ ಎಂದು ಹಲ್ಲು ಕಚ್ಚಿಡಿದು ಕೇಳಿದಾಗ, ವಿರಾಜ್, ನೀನು ಮಾತನ್ನ ಎಲ್ಲಿಗೋ ತಗೊಂಡು ಹೋಗ್ತಿದ್ಯಾ ಎಂದು ಎಚ್ಚರಿಸಿದರು ಧೀರೇಂದ್ರ. ಮುಚ್ಚ್ರಿ ಬಾಯಿ. ಸಿರಿಗೆ ಬೇರೆಯವರ ಮನಸ್ಸು ಹೊಡೆಯೋ ಕೆಟ್ಟ ಮನಸ್ಸಿಲ್ಲ. ಬೇರೆಯವರ ಗಂಡನನ್ನ ಕಿತ್ಕೊಳ್ಳೋ ಕೆಟ್ಟ ಹೆಣ್ಣಲ್ಲ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋ ನೀಚಳಲ್ಲ. ಅವಳ ತಂದೆಗೆ ಈ ರೀತಿ ಆಯಿತು ಅಂತ ಬಾಯಿಗೆ ಬಂದಿದ್ದು ಮಾತಾಡಿದ್ರಲ್ಲಿ ತಪ್ಪೇನಿದೆ? ಜನ್ಮ ಕೊಟ್ಟ ತಂದೆಗೆ ಒಡ ಹುಟ್ಟಿದವರಿಗೆ ಅವಳು ಕೊಡೋ ಪ್ರೀತಿ ಕಾಳಜಿ ಅದು, ಗೌರವ ಅದು. 27 ವರ್ಷದಿಂದ ಸಾಕಿರೋ ತಂದೆ ಮೇಲಿರೋ ನಂಬಿಕೆ, ಪ್ರೀತಿ, ಮಮತೆ ಅದು. 2 ತಿಂಗಳಿಂದ ಪರಿಚಯ ಆಗಿರೋ ನಾನೆಚ್ಚ? 27-28 ವರ್ಷದಿಂದ ಜೊತೆಗಿದ್ದು ಸಾಕಿರೋ ತಂದೆ ಹೆಚ್ಚ ಅಂತ ಬಂದಾಗ ಅವಳು ತಂದೆಯನ್ನು ಆಯ್ಕೆ ಮಾಡಿಕೊಂಡ್ಳು. ತಪ್ಪೇನು? ಅದಕ್ಕೆ ಬಾಯಿಗೆ ಬಂದಿದ್ದು ಹೇಳಿದ್ಲು. ನನ್ನೇ ದೂಷಿಸಿದ್ದು ಅವಳು, ಆರೋಪಿ ಮಾಡಿದ್ದು ಅವಳು. ಸೊ ವಾಟ್ ಎಂದು ವಿರಾಜ್ ಕೇಳುವಾಗ ಸಿರಿಗೆ ನಿನ್ನೆ ತಾನಾಡಿದ ಮಾತುಗಳ ಮೇಲೆ ಬೇಸರವಾಯಿತು. ಅವಳು ಅಷ್ಟೆಲ್ಲ ಬಾಯಿಗೆ ಬಂದಿದ್ದು ಮಾತಾಡಿದ್ರು ವಿರಾಜ್ ಹೆಂಡತಿನ ಯಾರ ಮುಂದೆನೂ ಬಿಟ್ಕೊಟ್ಟಿರಲಿಲ್ಲ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.